ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಗುರುರಾಜ್ ಅರ್ಕಲ್. ಬೃಂದಾವನ ಕಂಪ್ಯೂಟರ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ವಿಷಯ ಬಂದು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದಂತಹ ಗ್ರಾಮ ಪಂಚಾಯತಿಗಳಲ್ಲಿ ಭಾರತ್ ಜೋಡೋ ಯುವ ಸಂಘ ಸ್ಥಾಪನೆ ಬಗ್ಗೆ. ಆತ್ಮೀಯ ಸ್ನೇಹಿತರೆ, ಹೌದು, ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತೆ ಗ್ರಾಮ ಪಂಚಾಯತಿ ಗ್ರಾಮ ಮಟ್ಟದಲ್ಲಿ ಏನು ಭಾರತ್ ಜೋಡೋ ಯುವಕರ ಸಂಘ ಎಂದು ಸ್ಥಾಪನೆ ಮಾಡಿದ್ದಾರೆ. ಆ ಯುವಕರ ಸಂಘದಲ್ಲಿ ಕನಿಷ್ಠ ಅಂದರೆ 100 ಜನ ಸದಸ್ಯರಿರಬೇಕು. ಆ 100 ಜನರಲ್ಲಿ 15 ಜನ ಆಡಳಿತಾತ್ಮಕ ಮೆಂಬರ್ ಇರಬೇಕು. ಅವರಲ್ಲಿ ಕನಿಷ್ಠ 5 ಜನ ಮಾತ್ರ ಲೇಡೀಸ್ ಇರಬೇಕು. ಅಂದರೆ ಈ ಒಂದು ಗ್ರಾಮ ಪಂಚಾಯತಿಗೆ ಹಲವಾರು ಹಳ್ಳಿಗಳು ಬರ್ತವೆ. ಕನಿಷ್ಠ 7 ಹಳ್ಳಿ ಬರ್ಬೋದು, 5 ಹಳ್ಳಿ ಬರ್ಬೋದು, 6 ಹಳ್ಳಿ ಬರ್ಬೋದು. ಆ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಯುವಕರು ಸೇರಿ ಒಂದು ಸಂಘವನ್ನು ಸ್ಥಾಪನೆ ಮಾಡಬೇಕು. ಆ ಸಂಘ ಸ್ಥಾಪನೆ ಮಾಡಬೇಕಾದ್ರಾಗ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಇರಬೇಕು. ಸಂಘಕ್ಕೆ ಒಂದು ನಿಯಮಿತ ವಯಸ್ಸಿದೆ. 18ರಿಂದ 16ರಿಂದ 35ರವರೆಗೆ ವಯಸ್ಸಿದೆ. ಅಷ್ಟರೊಳಗಿರೋಂಥ ಯುವಕ ಯುವತಿಯರನ್ನ ನೀವು ಸಂಘಕ್ಕೆ ಸೇರಿಸ್ಕೊಳ್ಬೇಕು. ಸಂಘಕ್ಕೆ ಸೇರಿಸ್ಕೊಳ್ಬೇಕಂತಂದರೆ ಪ್ರತಿಯೊಬ್ಬರದ್ದು ಕೂಡ ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ ತೆಗೆದುಕೊಂಡು ಪ್ರತಿಯೊಬ್ಬರು ಒಂದು ಊರಿನಲ್ಲಿ ಕನಿಷ್ಠ ಅಂದರೆ ಈಗ ಒಂದು 5 ಹಳ್ಳಿದ್ದು ಅಂದರೆ ಉದಾಹರಣೆಗೆ 5 ಹಳ್ಳಿ ಇದ್ರಪ್ಪ ಅಂದರೆ ಒಂದು ಹಳ್ಳಿಗೆ ಏನಿಲ್ಲ ಅಂದರೂ 15 ಜನ ಮೆಂಬರ್ಸ್ ಸಿಗ್ತಾರೆ. ಕನಿಷ್ಠ ಅಂದರೆ 15ರಿಂದ 20 ಜನ. ಅಷ್ಟು ಜನರನ್ನು ನೀವು ಸೇರಿಸ್ಕೊಂಡು ಪ್ರತಿ ಗ್ರಾಮ ಪಂಚಾಯತಿಯಿಂದ 100 ಸದಸ್ಯರನ್ನು ಸೇರಿಸ್ಕೊಂಡು ಅದರಲ್ಲಿ 5 ಸದಸ್ಯರು ಕಾರ್ಯಕಾರಿ ಸಮಿತಿಯಲ್ಲಿರ್ತಾರೆ. 15 ಜನ ಕಾರ್ಯಕಾರಿ ಸಮಿತಿಯಲ್ಲಿರ್ತಾರೆ. ಆ ಸಮಿತಿಯಲ್ಲಿ ಅಧ್ಯಕ್ಷರಾಗುವಂಥವರು ಅಥವಾ ಉಪಾಧ್ಯಕ್ಷರಾಗುವಂಥವರು ಒಬ್ಬರು ಜೆಂಟ್ಸ್ ಅಧ್ಯಕ್ಷರಾದರೆ ಲೇಡೀಸ್ ಒಬ್ಬರು ಉಪಾಧ್ಯಕ್ಷ ಕೊಡಲೇಬೇಕು. ಕಂಪಲ್ಸರಿ ಇರುತ್ತೆ ಈ ಸಂಘದ ನಿಯಮ. ಈ ಸಂಘ ಈಗಾಗಲೇ ಲೈವ್ ಆಗ್ತಾಯಿದೆ. ಪೋರ್ಟಲ್ ಒಂದು ವೆಬ್ಸೈಟ್ ಬಿಡ್ತಾರೆ, ಆ ವೆಬ್ಸೈಟಲ್ಲಿ ಲೈವ್ ಆಗ್ತಾಯಿದೆ. ನೆಕ್ಸ್ಟ್ ಬಂದು ಆ ವೆಬ್ಸೈಟಲ್ಲಿ ಲೈವ್ ಆಗಿಲ್ಲ ಅಂದರೆ ನಿಮ್ಮ ಹತ್ತಿರದ ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಈ ಒಂದು ಸೇವಾ ಕೇಂದ್ರಗಳಲ್ಲಿ ಆ ಸಂಘ ಸ್ಥಾಪನೆಗೆ ಇಂತಿಷ್ಟಂತ ಚಾರ್ಜ್ ಇರುತ್ತೆ. ಅದರ ರಿಜಿಸ್ಟ್ರೇಷನ್ ಅಂದರೆ ನೀವೇನು 100 ಜನ ಸದಸ್ಯರನ್ನು ಹೊಂದಿರ್ತೀರಿ, ಆ 100 ಜನ ಸದಸ್ಯರ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ಸಂಖ್ಯೆ ಇಷ್ಟೆಲ್ಲ ದಾಖಲಾತಿಗಳು ನಿಮ್ಮಲ್ಲಿದ್ದರೆ ಒಂದು ಭಾರತ್ ಜೋಡೋ ಯುವ ಸಂಘ ಎನ್ನುವಂಥ ಒಂದು ಸಂಘವನ್ನು ಸ್ಥಾಪನೆ ಮಾಡ್ಬೋದು. ಆ ಸಂಘವನ್ನು ಸ್ಥಾಪನೆ ಮಾಡಿದ ಮೇಲೆ ಆ ಸಂಘಕ್ಕೆ ಪ್ರತಿ ವರ್ಷ 10 ಲಕ್ಷ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ಆ ಅನುದಾನವನ್ನು 3 ಕಂತಿನಲ್ಲಿ ಬಿಡುಗಡೆ ಮಾಡ್ತಾರೆ. ವರ್ಷಕ್ಕೆ 10 ಲಕ್ಷ. ಆ 10 ಲಕ್ಷ ರೂಪಾಯಿಗಳು 3 ಕಂತಿನಲ್ಲಿ ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ ಆ ಬಿಡುಗಡೆಯಾದಂಥ ಹಣವನ್ನು ಹೇಗೆ ಬಳಸಬೇಕು, ಸಾಮಾಜಿಕ ಕಾರ್ಯಕ್ರಮಕ್ಕೆ ಬಳಸಬೇಕು ಅಥವಾ ಇನ್ನಿತರ ಕೆಲಸ ಕಾರ್ಯಗಳಿಗೆ ಬಳಸ್ಬೋದು ಅನ್ನೋದನ್ನು ನೆಕ್ಸ್ಟ್ ಮತ್ತೆ ಸರ್ಕಾರ ಅಧಿಸೂಚನೆ ನೀಡುತ್ತೆ. ಅಲ್ಲಿವರೆಗೂ ಕೂಡ ಸಂಘವನ್ನು ಇನ್ನೂ ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲೋ ಅಂಥವರು ಆದಷ್ಟು ಬೇಗನೆ ನೀವೆಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿಕೊಳ್ಳಿ. ರೆಡಿ ಆದ ತಕ್ಷಣ ಲೈವ್ ವೆಬ್ಸೈಟ್ ಪೋರ್ಟಲ್ ಲೈವ್ ಆದ ತಕ್ಷಣವೂ ಕೂಡ ರಿಜಿಸ್ಟ್ರೇಷನ್ ಮಾಡಲು ಅವಕಾಶವಿರುತ್ತೆ. ಹಾಗಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ಕೂಡ ಭಾರತ್ ಜೋಡೋ ಯುವ ಸಂಘ ಸ್ಥಾಪನೆ ಮಾಡಿರಿ. ಯುವಕರು ಆ ಸಂಘದಲ್ಲಿ ಪಾಲ್ಗೊಂಡು ಒಳ್ಳೆಯ ಸಮಾಜ ಕಲ್ಯಾಣಕ್ಕಾಗಿ ತಮ್ಮ ಒಂದು ಸಂಘವನ್ನು ನಿರ್ಮಿಸಿಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಬೃಂದಾವನ ಕಂಪ್ಯೂಟರ್ ಚಾನಲ್ನ ವೀಕ್ಷಕರಿಗೂ ಮತ್ತು ಗುರು ಎರ್ಕಲ್ ಎನ್ನುವ ಫೇಸ್ಬುಕ್ ಪೇಜ್ನ ವೀಕ್ಷಕರೆಲ್ಲರಿಗೂ ಕೂಡ ಧನ್ಯವಾದಗಳು.